ವರ್ಷ ಸರ್ ನವೆಂಬರ್ ಅಲ್ಲಿ ಕ್ಯಾಬಿನೆಟ್ ರಿಶಫಲ್ ನವೆಂಬರ್ 8 ಈಗ ಯಾರು ನಾನು ಮುಂದುವರಬೇಕು ನನ್ನ ವಿಶ್ವಾಸ ಇದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿದ್ದು ಯಾರು ಹೈಕಮಾಂಡ್. ನಾವೆಲ್ಲ ಹೈಕಮಾಂಡ್ ಅವ್ರು ಹಾಕಿದ ಗೆರೆ ನಾವು ಯಾರು ದಾಟಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಟ್ಟು ನಿಭಾಯಿಸಿ ನಾವು. ಈಗ ನಾನೇ ಆಗ್ಬೇಕಂತ ಇಲ್ಲ, 2.5 ವರ್ಷ ನನಗೆ ಅವಕಾಶ ಕೊಟ್ಟಿದ್ದು ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ಏನಕ್ಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ. ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಬೈ 4 ಬಾರಿ ಆಗಿದ್ದಾರೆ, ತನ್ವೀರ್ ಸೇಠ್ 5 ಬಾರಿ ಏನೋ 6 ಬಾರಿ ಆಗಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮಂತ್ರಿಯಾಗಿ ಕೆಲಸ ಮುಂದುವರಿಸಬೇಕಂತ ಇಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ. ಈಗ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಭಾಳ ಸತಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಆ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮೊನ್ನೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು. ಏನಂತ, ಈಗ ನಾನೇ 5 ವರ್ಷ ಮುಂದುವರಿತೀನಿ, ನಾನು ಹೈಕಮಾಂಡ್ ತೀರ್ಮಾನ ತೊಗೊಳ್ಬೇಕಾಗಿ ನಾನು ತೆಗಿಬೇಕಾದ್ರೆ ನಾವೆಲ್ಲ ಹೇಳ್ತೀವಲ್ಲ, ಈ 5 ವರ್ಷ ಮನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವ್ರನ್ನ ಬದಲಾವಣೆ ಮಾಡಬೇಕಾದ್ರೆ ನೀವು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹೈಕಮಾಂಡ್ ಈಗ ನೋಡಿ ಸರ್, ನಮ್ಮ ಪಕ್ಷ ಏನು ಮಾಡಿದ್ರು, ಸತೀಶ್ ಮಾಡ್ತಾರೋ ಮಬ್ಬನ್ ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ. ಈಗ ಅದೂ ಆ ಕುರ್ಚಿನೂ ಖಾಲಿ ಇಲ್ಲ. ಅಧ್ಯಕ್ಷನ ಕುರ್ಚಿಯಲ್ಲೂ ಮೊನ್ನೆ DK ಶಿವಕುಮಾರ್ ಅವರು ಕೂತಿದ್ದಾರೆ, ಅದು ಖಾಲಿ ಇಲ್ಲ ಸದ್ಯಕ್ಕೆ. ಅದೂ ಸದ್ಯಕ್ಕೆ ಖಾಲಿ ಇಲ್ಲ. ಸರ್ ನಾನು ಹೇಳಿ ಸರ್, ನಾವು ಸಿದ್ದರಾಮಯ್ಯ ಅವ್ರ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಅವರೇ ಮುಂದುವರಿತ ಅಂತ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವೆಲ್ಲ ಹೈಕಮಾಂಡ್ ಬದ್ಧ. ಅವ್ರಿಗೆ ಗೆರೆ ಹಾಕಿದ್ದು ನಾವು ಯಾರು ದಾಟಲ್ಲ.